ನಮಸ್ತೆ ನ್ಯಾಷನಲ್ ಟಿವಿ ವೀಕ್ಷಕರೇ, ನಾನು ಶಿಲ್ಪಾ ಅಶೋಕ್. ಇದ್ಯಾವ ಥರ ಬರ್ಡೇ ಸೆಲೆಬ್ರೇಷನ್ನು ಗೊತ್ತಿಲ್ಲ. ಸೆಲೆಬ್ರೇಷನ್ ನೆಪದಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿ ಬರ್ಡೇ ಬಾಯ್ನ ಬರ್ಡೇ ಹಿಂದಿನ ದಿನ ಕರೆಸ್ಕೊಂಡ್ರು. ಸ್ನೇಹಿತ ಬರ್ತಿದ್ದಂಗೆ ಅವನ ಮೇಲೆ ಮೊಟ್ಟೆ ಕಲ್ಲುಗಳನ್ನ ಎಸೆದ್ರು. ಸ್ನೇಹಿತರ ಅತಿರೇಕ ಅಷ್ಟಕ್ಕೆ ಮುಗ್ದಿಲ್ಲ. ಇದಾದ ನಂತರ ಅವರು ಆತನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಅಂದಹಾಗೆ ಈ ಘಟನೆ ನಡೆದಿರೋದು ಮಹಾರಾಷ್ಟ್ರದ ಮುಂಬೈನ ಕುರ್ಲಾ ಪ್ರದೇಶದಲ್ಲಿ. ಸಂತ್ರಸ್ತ ಯುವಕ ಅಬ್ದುಲ್ ರೆಹಮಾನ್ ಈತ ಮುಂಬೈನ ಕುರ್ಲಾ ನಿವಾಸಿಯಾಗಿದ್ದು ಮಾತುಂಗದ ಕಾಲೇಜ್ನಲ್ಲಿ 2ನೇ ವರ್ಷದ ಬ್ಯಾಚುಲರ್ ಆಫ್ ಅಕೌಂಟಿಂಗ್ ಮತ್ತು ಫೈನಾನ್ಸ್ ಓದ್ತಿದ್ದ. ನವೆಂಬರ್ 26ರಂದು ಈತನ 21ರ ಬರ್ಡೇ ಇತ್ತು. ಹುಟ್ಟುಹಬ್ಬದ ಹಿಂದಿನ ರಾತ್ರಿಯೇ ಕೇಕ್ ಕಟ್ ಮಾಡೋಕೆ ಅಂತ ಅಬ್ದುಲ್ ಅನ್ನು ಆತನ ಗೆಳೆಯರು ಸ್ಥಳವೊಂದಕ್ಕೆ ಕರೆದಿದ್ದಾರೆ. ಸ್ನೇಹಿತರೆಲ್ಲ ಸೇರ್ಕೊಂಡು ಬರ್ಡೇ ಸೆಲೆಬ್ರೇಷನ್ ಮಾಡೋಕೆ ಕರೀತಿದಾರಲ್ಲ ಅಂತ ಬಂದ ಯುವಕನಿಗೆ ಇವರ ಅತಿರೇಕದ ಸೆಲೆಬ್ರೇಷನ್ ತಡ್ಕೊಳ್ಳೋಕೆ ಆಗಿಲ್ಲ. ಆತ ಅಲ್ಲಿಗೆ ಬರ್ತಿದ್ದಂತೆ ಸ್ನೇಹಿತರು ಮೋಜಿನ ಹೆಸರಲ್ಲಿ ಅವನ ಮೇಲೆ ಮೊಟ್ಟೆ ಮತ್ತು ಕಲ್ಲುಗಳನ್ನ ಎಸೆಯುವುದಕ್ಕೆ ಶುರು ಮಾಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಿರದೆ ಇನ್ನೊಬ್ಬ ಸ್ನೇಹಿತ ಸ್ಕೂಟಿಯೊಂದರಿಂದ ಫುಲ್ ಬಾಟಲ್ ಪೆಟ್ರೋಲ್ ಹೊರತೆಗೆದು ಅಬ್ದುಲ್ ರೆಹಮಾನ್ ಮೇಲೆ ಎರಚಿ ಬೆಂಕಿ ಹಚ್ಚಿದ್ದಾರೆ. ಇದೆಲ್ಲ ಬಿಲ್ಡಿಂಗ್ ನಲ್ಲಿದ್ದ ಸಿಸಿಟಿವಿಯಲ್ಲಿ ಈ ಭಯಾನಕ ದೃಶ್ಯಗಳೆಲ್ಲ ಸೆರೆಯಾಗಿದೆ. ಸಿಸಿಟಿವಿ ಫೂಟೇಜ್ ನಲ್ಲಿ ಅಬ್ದುಲ್ ಸ್ನೇಹಿತರನ್ನ ಭೇಟಿಯಾಗಲು ಕಟ್ಟಡದ ಕೆಳಗೆ ಪಾರ್ಕಿಂಗ್ ಪ್ರದೇಶಕ್ಕೆ ಹೋಗೋದನ್ನ ಕಾಣಬಹುದು. ಅವನು ಅಲ್ಲಿಗೆ ಬಂದ ತಕ್ಷಣ ಸ್ನೇಹಿತರು ಅವನ ಮೇಲೆ ಮೊಟ್ಟೆ ಮತ್ತು ಕಲ್ಲುಗಳನ್ನ ಎಸೆಯಲು ಪ್ರಾರಂಭಿಸುತ್ತಾರೆ. ಅದಾದ ನಂತರ ಆರೋಪಿಗಳಲ್ಲಿ ಒಬ್ಬ ಸ್ಕೂಟಿಯಿಂದ ಪೆಟ್ರೋಲ್ ತುಂಬಿದ ಬಾಟಲಿಯನ್ನ ಹೊರತೆಗೆದು ಅಬ್ದುಲ್ ಮೇಲೆ ಸುರಿಯಲು ಪ್ರಾರಂಭಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಪೆಟ್ರೋಲ್ ವಾಸನೆಯ ಅರಿವಾಗ್ತಿದ್ದಂತೆ ಅವನು ತಕ್ಷಣ ತನ್ನನ್ನು ತಾನು ಬಿಡಿಸ್ಕೊಂಡು ಓಡ್ ಹೋಗಲು ಪ್ರಯತ್ನಿಸಿದ್ದಾನೆ. ಆದ್ರೆ ಪಾಪಿ ಸ್ನೇಹಿತರು ಅವನನ್ನ ಹಿಡಿದು ಲೈಟರ್ ಹಚ್ಚಿ ಬೆಂಕಿ ಹಚ್ಚಿದ್ದಾರೆ. ಇದರಿಂದ ಯುವಕನ ಬಟ್ಟೆಯಿಂದ ಬೆಂಕಿಯ ಜ್ವಾಲೆಗಳು ಮೇಲೇರ್ತಿದ್ದಂತೆ ಅಬ್ದುಲ್ ಸಹಾಯಕ್ಕಾಗಿ ಕಿರ್ಚಲು ಪ್ರಾರಂಭಿಸಿದ್ದಾನೆ. ಆದ್ರೆ ಅವನ ಸ್ನೇಹಿತರು ಅವನನ್ನ ರಕ್ಷಿಸುವ ಬದಲು ಆತನನ್ನ ಅಲ್ಲೇ ಬಿಟ್ಟು ಸ್ಥಳದಿಂದ ಓಡ್ ಹೋಗಿದ್ದಾರೆ. ಕಟ್ಟಡದಲ್ಲಿದ್ದ ಸಿಸಿಟಿವಿಯಲ್ಲಿ ಈ ದೃಶ್ಯ ಸೆರೆಯಾಗಿದೆ. ನಂತರ ಅಬ್ದುಲ್ ತನ್ನ ಶರ್ಟ್ ತೆಗೆದೆಸೆದು ಕಟ್ಟಡದ ಸೆಕ್ಯೂರಿಟಿ ರೂಮ್ ಕಡೆಗೆ ಓಡ್ ಹೋಗಿದ್ದಾನೆ. ಸಹಾಯಕ್ಕಾಗಿ ಕಿರ್ಚಿದ್ದಾನೆ. ನಂತರ ಅವನು ಸೆಕ್ಯೂರಿಟಿಯಿಂದ ಬಾಟಲಿಯನ್ನ ತೆಗೆದುಕೊಂಡು ನಲ್ಲಿಯಿಂದ ತಾನೇ ನೀರು ತೆಗೆದುಕೊಂಡು ತಾನೇ ಸ್ವತಃ ಬೆಂಕಿ ನಂದಿಸ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವನ ಸ್ನೇಹಿತರಲ್ಲಿ ಒಬ್ಬನಾದ ಹುಜೈಫಾ ವಾಪಸ್ ಬಂದು ಅಬ್ದುಲ್ನನ್ನ ಆಸ್ಪತ್ರೆಗೆ ಕರೆದೊಯ್ದಿದ್ದಾನೆ. ಪಾಪಿ ಸ್ನೇಹಿತರ ಅವಾಂತರದಿಂದಾಗಿ ಅಬ್ದುಲ್ ತಲೆ, ಮುಖ, ಕಿವಿ, ಕೈ ಮತ್ತು ಎದೆಯ ಮೇಲೆ ಸುಟ್ಟ ಗಾಯಗಳಾಗಿವೆ. ಅಬ್ದುಲ್ ಅವರ ಸ್ಥಿತಿ ಗಂಭೀರವಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಪೊಲೀಸರು ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 110ರ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಆರೋಪಿಗಳನ್ನು ಅಯಾಜ್ ಮಲಿಕ್, ಅಶ್ರಫ್ ಮಲಿಕ್, ಖಾಸಿಂ ಚೌಧರಿ, ಹುಜೈಫಾ ಖಾನ್ ಮತ್ತು ಶರೀಫ್ ಶೇಖ್ನನ್ನು ಬಂಧಿಸಲಾಗಿದೆ. ಕಾವಲುಗಾರನ ಕ್ಯಾಬಿನ್ ಮುಂದೆ ಇಡೀ ಘಟನೆ ನಡೆದಿದ್ದು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ. ವಿಚಾರಣೆಯ ಸಮಯದಲ್ಲಿ ಆರೋಪಿಗಳು ನಾವು ಫನ್ಗಾಗಿ ಮಾಡಿದ್ವಿ ಅಂತ ಹೇಳ್ಕೊಂಡಿದ್ದಾರಂತೆ. ಇನ್ನು ರೆಹಮಾನ್ ಖಾನ್ ತೀವ್ರ ಸುಟ್ಟ ಗಾಯಗಳಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದಾರೆ. ವಿನೋಬಾ ಭಾವೆ ನಗರ ಠಾಣೆಯ ಪೊಲೀಸರು ಎಲ್ಲ 5 ಆರೋಪಿಗಳನ್ನ ಬಂಧಿಸಿ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ಒಟ್ನಲ್ಲಿ ಎಲ್ಲದಕ್ಕೂ ಒಂದು ಇತಿಮಿತಿ ಇರಬೇಕು. ಸೆಲೆಬ್ರೇಷನ್ ನೆಪದಲ್ಲಿ ಈ ರೀತಿ ಹುಚ್ಚಾಟ ಬೇಡ.